ನೋಡೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ. ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 ರಿಂದ 6,500 ಪೇಪರ್ ಮಾಡೋ ಒಂದು ಬುಕ್ನ 2.25 ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದು ಕಷ್ಟ. 6,500 ಪುಟಗಳ ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ದಯಮಾಡಿ ಇನ್ನೊಂದ್ಸತಿ ನೋಡಿ. ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಈ ಸಿನಿಮಾನ 10 ಸತಿ ನೋಡಿದ್ರು 10 ತರ ಕಾಣಿಸ್ತದ ಸಿನಿಮಾ ಇದು. ಒಬ್ಬನಿಗೊಂಥರ ಮಾಡಿರೋ ಸಿನಿಮಾ ಅಲ್ಲ ಇದು. ಇಡೀ ಪ್ರಪಂಚನ ಚಿಕ್ಕದಾಗಿ 2.25 ಅವರಲ್ಲಿ ಹೆಂಗ್ ತೋರಿಸ್ಬೋದು. ನಮ್ಮಿಂದಾನೇ ಹಾಳಾಯ್ತಾ ಇರೋದೆಲ್ಲ. ಬೇರೆ ಯಾವನೋ ಬಂದು ಕಾಪಾಡ್ತಾನೆ, ಬೇರೆ ಯಾವನೋ ಬಂದು ಉದ್ಧಾರ ಮಾಡ್ತಾನೆ ಎಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಈ ಸಿನಿಮಾನ ಬೆಳೆಸಿ ಒಂದ್ಸಿನ್ನೇ ಜನರೇಷನ್ ಡೈರೆಕ್ಟ್ರು. ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಎಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ. ಈ ತರ ಕಥೆಗಳು ಜನಗಳಿಗೆ ಇನ್ನು 10 ಜನ ಎತ್ತು ಬಂದ್ರು ಬರಲ್ಲ. ಆ ಅಪ್ಪ ನಮಗೆ ಟ್ರೈ ಮಾಡಿಸವನೇ ಪ್ರಯತ್ನ ಪಡಿಸಕ್ಕೆ. ನಾವು 10ನೇ ಕ್ಲಾಸ್ನೇ 3 ಸತಿ 53%, 52% ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್? ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಬೋಳಿ ಮಗನ, ನೀನ್ ಬಂದು ಏನ್ ಮಾಡಿದೆ ಪ್ರಪಂಚದಲ್ಲಿ? ನೀನ್ ಏನೂ ಮಾಡಿಲ್ಲ. ಅದನ್ನೇ ತೋರಿಸಿರೋದು 2.25 ಅವರಲ್ಲಿ. ಏನಾದ್ರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳವ್ರೆ. ದಯಮಾಡಿ ಎಲ್ಲ ಆಂಗಲ್ ನೋಡಿ ಸಿನಿಮಾನ, ನಿಮ್ಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ದಯಮಾಡಿ ಎಲ್ಲರೂ ಸತಿ ಬಂದು ನೋಡಿ. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವಕ್ಕೆ ಅರ್ಥ ಆಯ್ತಲ್ಲ. ಇವು ಸ್ವಲ್ಪ ತಲೆ ಇದ್ದು ಉಪಯೋಗಿಸಿರೋನು ಉಪೇಂದ್ರನ್ ಪಕ್ಕ ಅಭಿಮಾನಿ ಹೇಳ್ತಾನೆ. ಈ ಸಿನಿಮಾದಲ್ಲಿ ಇರೋದು 10 ಸತಿ ನೋಡಿದಾಗ 1 ಡಿಕೋಡ್ ಆಗ್ತದೆ. ದಯಮಾಡಿ ಚೆನ್ನಾಗಿಲ್ಲ ಅನ್ನೋ ಹತ್ರ ಮೈಕಿಡಕ್ಕೆ ಹೋಗ್ಬಿಡಿ. ಇನ್ನೊಂದ್ಸತಿ ನೋಡಿ ಅಂತ ಹೇಳೋರೆ 3 ಸತಿ ಮೈಕಿಡ್ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ಬರು ನೋಡ್ಬೇಕು ಸರ್. ಕನ್ನಡದಿಂದ ಬಂದಿರೋ ಒಂದು ಅತ್ಯದ್ಭುತ ಮಾಣಿಕ್ಯ ಆಚೆ ಬಂದಿದೆ. 10 ಜನದಲ್ಲಿ 9 ಜನಕ್ಕೆ ಅರ್ಥ ಆಗುತ್ತೆ. 9 ಜನ ಬಾಯ್ ಬಿಡಲ್ಲ. ಯಾಕೆ? ಅವ್ರನ್ನೆಲ್ವ ತೋರಿಸಿರೋದು. ನೀನ್ ಪ್ರತಿ ಸತಿ ಬಂದು ಬಂದ್ಲೇ ನೀನ್ ಚೆನ್ನಾಗಿಲ್ಲ, ನೀನ್ ಮೂಗ್ ಸೊಟ್ಟ ಅಂದ್ರೆ ಅವ್ನು ಹಿಂದಕ್ಕೆ ಮಾತಾಡ್ತಾನೆ. ಅವನು ನನ್ ಮೂಗ್ ಚೆನ್ನಾಗಿದೆ ಅನ್ನೋನೇ ಬಂದು ಮಾತಾಡೋದು. ನಾನು ಚೆನ್ನಾಗಿಲ್ಲ ಅಂತ ಉಗ್ದವನು ಅವನು. ಅದಕ್ಕೆ ಮಾತಾಡೋಕೆ ಜನಕ್ಕೆ ಬೇಜಾರು. ನಾನು ಒಪ್ಕೋತೀನಿ, ನಾನು ಸರಿ ಇಲ್ಲ. ನಾನ್ ಸರಿಗಿದ್ರೆ ಅಂತ ಇವಾಗ ಹೆಂಗಾಗಿರೋದು? ಯಾವನೊಬ್ಬ ತನ್ನಿಂದ ಜೇಬ್ ಹೊಡ್ಕೊಂಡೋಯ್ತಾನಂತೆ, ಇನ್ನೊಬ್ಬ ಯಾರೋ ಬತ್ತಾನಂತೆ ಅಧಿಕಾರ ಹೊಡ್ಕೊಂಡೋಯ್ತಾನೆ. ನಾವೇನು ಮಾಡ್ತಾ ಇದೀವಿ? ಬಾರಲ್ಲೇ ಮೀಡಿಯಾದಲ್ಲಿ ತೋರಿಸ್ತಾವ್ರೆ. ದರ್ಶನ್ ಮೊನ್ನೆ ಬೇಲಾಗೈತೆ, ಹೈಕೋರ್ಟ್ಗೆ ಹಾಕೋರ, ಸುಪ್ರೀಂ ಕೋರ್ಟ್ಗೆ ಹಾಕೋರ, ನೋಡೋಣ. ಜನಕ್ಕೆ ಇದು ಬೇಕು. ನಿನಗೆ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೆಯಲ್ಲಿ ಬೋಳಿ ಮಗನೆ, ನಿನಗೆ ದರ್ಶನ್ ಬೇಲಾಯ್ತು ಅನ್ನೋ ದೊಡ್ಡ ವಿಷಯ. ಇದೆಲ್ಲ ಬೇಡಪ್ಪ. ನಿನ್ನ ಬಗ್ಗೆ ಯೋಚನೆ ಮಾಡು. ನೀನು ಉದ್ಧಾರ ಆಯ್ತೀಯಾ? ರಾಜ್ಯ ಉದ್ಧಾರ ಆಯ್ತದೆ. ರಾಜ್ಯ ಉದ್ಧಾರ ಆದ್ರೆ ದೇಶ ಉದ್ಧಾರ ಆದ್ರೆ ಪ್ರಪಂಚ. ಸಿಂಪಲ್ ಕಾನ್ಸೆಪ್ಟ್ 2.25 ಅವರಲ್ಲಿ ಟ್ರೈ ಮಾಡೋರೆ. ಅವ್ರು ಹೇಳ್ತಿರೋದು ನಾನು ಸತಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ಸಿದೀನಿ. ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವರೇ ಕಾಪಾಡಬೇಕು. ಆ ದೇವ್ರು ತುಳ್ಕೊಂಡೋದ ಅಂತ ಅವನು ಕಲ್ಲು ಹೊಡೆದ್ರು. ನನಗೂ ಆಚೆ ಹೋದ್ರೆ ಯಾರೋ ಒಬ್ಬ ಕಲ್ಲಲ್ಲಿ ಹೊಡಿತಾನೆ. ನನಗೆ ಬೇಜಾರೇರೂ ಇಲ್ಲ ಸರ್. ನಾನು ಅವ್ರ ಪಕ್ಕ ಅಭಿಮಾನಿ. ಅವ್ರು ಹೆಂಗ್ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದ್ದೀನಿ. ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ. ನಮಗೋಸ್ಕರ ಬಾಳ್ಬೇಕು. ಅದೇ ನಮ್ಮ ಭಾಷೆ ಹೇಳ್ಕೊಟ್ಟಿರೋದು. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ.